ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಶ್ರೀಗಂಧ. ಸೊ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಿದ್ರೆ ಬ್ರೋ ಮಾಪಪ್ ರೌಂಡಲ್ಲಿ ವೇಕೆನ್ಸಿ ಲಿಸ್ಟು ಯಾವ್ಯಾವ ಕಾಲೇಜಲ್ಲಿ ವೇಕೆನ್ಸಿ ಲಿಸ್ಟ್ ಇದೆ, ಮತ್ತು ಮಾಪಪ್ ರೌಂಡ್ ಏನು ಬಿಟ್ಟಿದ್ದಾರೆ ಅದಕ್ಕೆ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಂದ್ರೆ ಯಾವ ರೀತಿ ಪೇ ಮಾಡಬೇಕು ಅದನ್ನು ತಿಳಿಸ್ಕೊಡಿ ಅಂತ. ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ವಿಷಯ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಈಗ ಮೈಸೂರು ಯೂನಿವರ್ಸಿಟಿಯಿಂದ ಅಡ್ಮಿಷನ್ ಮುಗಿದಿದೆ, ಬಟ್ ಇನ್ನೂ ಕೆಲವು ಮಿಕ್ಕಿರೋ ಅಫಿಲಿಯೇಟೆಡ್ ಕಾಲೇಜು ಮತ್ತು MGM ಅಲ್ಲಿ ಗಂಗೋತ್ರಿ ಮಿಕ್ಕಿರೋ ಕೆಲವು ಸೀಟ್ಸ್ಗಳಿಗೆ ಸೊ ಮತ್ತೆ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ಈ ಅಪ್ಲಿಕೇಶನ್ಗೆ ಫ್ರೆಶ್ ಆಗಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲ ಅಂತಂದರೆ ನಿಮ್ಮ ರಿಸಲ್ಟ್ ಬಂದಿರಲಿಲ್ಲ, ಅಪ್ಲಿಕೇಶನ್ ಹಾಕಿ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ರಿಸಲ್ಟ್ ಬಂದಿಲ್ಲ ಅಂಥವ್ರು ಯಾರು ಇದ್ರೆ ಕೂಡ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಆಲ್ರೆಡಿ ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೆ ಅಪ್ಲಿಕೇಶನ್ ಫೀಸ್ ಎಷ್ಟು ಮತ್ತು ಯಾರಿಗೆ ಫಸ್ಟು ಪ್ರಿಫರೆನ್ಸ್ ಇರುತ್ತೆ ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಆಲ್ರೆಡಿ ತಿಳಿಸಿದೆ. ಬಟ್ ಅದಾದಮೇಲೆ ತುಂಬ ಜನ ಕೇಳ್ತೀರಿ ಬ್ರೋ ಮಾಪಪ್ ರೌಂಡಲ್ಲಿ ಗಂಗೋತ್ರಿಲಿ ಎಷ್ಟು ಸೀಟ್ ಮಿಕ್ಕಿದೆ ಅದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡಿ ಅಂತ. ಸೊ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಸೊ ಅಲ್ಲಿ ಒಂದು PDF ಫೈಲ್ನ ಅಪ್ಲೋಡ್ ಮಾಡಿರ್ತೀನಿ. ಜಸ್ಟ್ ಆ PDF ಫೈಲಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಸೀಟ್ ಮಿಕ್ಕಿದೆ, ಗಂಗೋತ್ರಿಲಿ ಎಷ್ಟಿದೆ ಮತ್ತು ಅಫಿಲಿಯೇಟೆಡ್ ಕಾಲೇಜಲ್ಲಿ ಎಷ್ಟಿದೆ ಅನ್ನೋದೆಲ್ಲ ನೀಟಾಗಿ ಪ್ರಾಪರಾಗಿ ಕೊಟ್ಟಿದ್ದಾರೆ. ಸರಿನಾ, ನೀಟಾಗಿ ಪ್ರಾಪರಾಗಿ ಕೊಟ್ಟಿದ್ದಾರೆ. ಮೇಜರ್ ಅನ್ನೋ ಸಬ್ಜೆಕ್ಟ್ಸಲ್ಲಿ ಜಾಸ್ತಿ ಗಂಗೋತ್ರಿಲಿ ಏನು ಸೀಟ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಕೆಲವು ಬಯೋಟೆಕ್ನಾಲಜಿ ಆಗ್ಬೋದು, ಮ್ಯಾಥಮೆಟಿಕ್ಸ್ ಆಗ್ಬೋದು, ಕೆಲವು ಡಿಪಾರ್ಟ್ಮೆಂಟಲ್ಲಿ ಸೀಟ್ ಇದ್ದಾವೆ. ಸರಿನಾ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಸೀಟ್ ಇದ್ದಾವೆ ಅಂತ ಹೇಳ್ತಾ ಇಲ್ಲ. ಬಟ್ ನನಗೆ ಗೊತ್ತಿರೋ ಹಾಗೆ ಮೇಜರ್ ಸಬ್ಜೆಕ್ಟ್ಸಲ್ಲಿ ಯಾವುದೂ ಜಾಸ್ತಿ ಸೀಟ್ಸ್ ಇಲ್ಲ. ಬಟ್ ನನಗೆ ಗೊತ್ತಿರೋ ಹಾಗೆ ಬಯೋಟೆಕ್ನಾಲಜಿ ಒಂದು ಮ್ಯಾಥಮೆಟಿಕ್ಸು ನಂಗೆ PDF ನೋಡಿದಾಗ ಜ್ಞಾಪನ ಇರೋದು. ಬಟ್ PDFನ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ವಿಸಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಅದು ನೋಡ್ಕೊಳ್ಬೋದು. ಹಾಗೆಯೇ ಕಾಲೇಜ್ ವೈಸು ಡಿಪಾರ್ಟ್ಮೆಂಟ್ ವೈಸು ನಂಬರು ಕೂಡ ಕೊಟ್ಟಿದ್ದಾರೆ. ಯಾವ ಕಾಲೇಜಲ್ಲಿ ಸೀಟ್ಸ್ ಇದೆ ಆ ಕಾಲೇಜಸ್ಸು, ಇಲ್ಲ ಅಂತಂದರೆ ಡಿಪಾರ್ಟ್ಮೆಂಟ್ ವೈಸು ನಂಬರು ಕೂಡ ಕೊಟ್ಟಿದ್ದಾರೆ. ನೀವು ವಿಸಿಟ್ ಮಾಡಿ ಒಮ್ಮೆ ಬೇಕಾದರೆ PDFನ ಡೌನ್ಲೋಡ್ ಮಾಡ್ಕೊಳ್ಬೋದು. ಬ್ರೋ ಪೇಮೆಂಟ್ ಯಾವ ರೀತಿ ಮಾಡೋದು ಅಂತ. ಸೊ ಪೇಮೆಂಟ್ ಯಾವ ರೀತಿ ಮಾಡಬಹುದು ಅನ್ನೋದಕ್ಕೆ ಯೂನಿವರ್ಸಿಟಿಯವರೇ ಒಂದು PG ಅಡ್ಮಿಷನ್ ಪೋರ್ಟಲಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೋರ್ಟಲ್ ಓಪನ್ ಆಗುತ್ತೆ SBIದು. ಅಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ತಗೊಳುತ್ತೆ. ಬಟ್ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಯಾವ ಕೋರ್ಸಿಗೆ ಜಾಯ್ನ್ ಆಗ್ತಾ ಇದ್ದೀರಾ ಅನ್ನೋದೆಲ್ಲ ನೀವೇ ಫಿಲ್ ಮಾಡಬೇಕು. ಸರಿನಾ, ನೀವೇ ಫಿಲ್ ಮಾಡಬೇಕು. ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ಕೊಟ್ಟರೆ ಫೀಸ್ ಹೇಳುತ್ತೆ. ಸೊ ಆಲ್ರೆಡಿ ನಾನು ಫೀಸ್ ಬಗ್ಗೆ ಹೇಳಿದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ರಿಸಲ್ಟ್ ಬರ್ದೇ ಇರೋರಿಗೆ ಏನು ಫೀಸ್ ಇದೆ ಮತ್ತು ಫ್ರೆಶ್ ಆಗಿ ಅಪ್ಲಿಕೇಶನ್ ಆಗ್ತಿರೋರಿಗೆ ಏನು ಫೀಸ್ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ನೋಡಿಲ್ಲ ಅಂತಂದರೆ ಈ ಕಡೆಯಲ್ಲಿ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ, ಮಿಸ್ ಮಾಡಿದೆ ವಿಡಿಯೋ ನೋಡಿ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಪ್ರೊವೈಡ್ ಇರುತ್ತೆ. ನೆಕ್ಸ್ಟ್ ಅದೆಲ್ಲ ಡಾಟಾ ಫಿಲ್ ಆದಮೇಲೆ ನೆಕ್ಸ್ಟ್ ಏನಿರುತ್ತಪ್ಪ ಅಂತಂದರೆ, ಲೈಕ್ ನೀವು ಫೋನ್ಪೇಯಿಂದ ಮಾಡ್ತಾಯಿದ್ದೀರಾ, ಇಲ್ಲ ನೆಟ್ ಬ್ಯಾಂಕಿಂಗಾ, ಇಲ್ಲ ಕಾರ್ಡ್ ಪೇಮೆಂಟಾ, ವಾಟ್ ಎವರ್ ಇಟ್ ಈಸ್. ಸೊ ಪೇಮೆಂಟ್ ಆದಮೇಲೆ ಆ ರೆಸಿಪ್ಟ್ ಏನು ಬರುತ್ತೆ ಆ ರೆಸಿಪ್ಟನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದು ಕಾಪಿನ ನೀವು ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕು. ಸರಿನಾ, ಹಾಗೆಯೇ ತುಂಬ ಜನ ಕೇಳ್ತಿದ್ರೆ ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದು ಅಂತ. ಹೌದು, ಅಫ್ಕೋರ್ಸ್ ಅಬ್ಸಲ್ಯೂಟ್ಲಿ ಪೋಸ್ಟ್ ಮುಖಾಂತರ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ, ಕೀಪ್ ಇಟ್ ಇನ್ ಮೈಂಡ್ ದಟ್ ಯು ಶುಡ್ ಬಿ ರೀಚ್ ಬಿಫೋರ್ ಅಕ್ಟೋಬರ್ 3. ಸರಿನಾ, ಅಕ್ಟೋಬರ್ 3. ಒಂದೊಂದು ಟೈಮ್ ಮಾತಾಡ್ತಾ ಆ್ಯಕ್ಚುಲಿ ಒಂದೊಂದು ಟೈಮ್ ಒಂದು ಸ್ಲ್ಯಾಂಗ್ ಬಂದರೆ ಇನ್ನೊಂದು ಕಡೆ ಇನ್ನೊಂದೇ ಸ್ಲ್ಯಾಂಗ್ ಬರುತ್ತೆ. ಅದು ಏನೂ ಮಾಡೋಕ್ಕಾಗಲ್ಲ. ಸೊ ನೋಡ್ಕೊಳ್ರಪ್ಪ ಅದನ್ನು. ಅಂದರೆ ಅಕ್ಟೋಬರ್ 3ನೇ ತಾರೀಕು 5 ಗಂಟೆ ಒಳಗಡೆ ನಿಮ್ಮ ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಆಗಬೇಕು. ಇಲ್ಲ ಖುದ್ದಾಗಿ ಹೋಗಿ ಕೊಡೋದಾರ ನೀವೇ ಕೊಡ್ಬೋದು. ಇಲ್ಲ ಅಂತಂದರೆ ದೂರ ಇದ್ದೀನಿ ಬರೋಕ್ಕಾಗಲ್ಲ ಅಂತಂದರೆ ಜಸ್ಟ್ ನಿಮ್ಮಿಷ್ಟ. ಬಟ್ ನಾನು ಜಸ್ಟ್ ಏನಪ್ಪ ಮಾಡ್ತೀನಿ ಅಂತಂದರೆ, ದೂರದಿಂದ ಬರೋರು ಯಾರೆಲ್ಲ ದೂರದಿಂದ ಬರ್ತೀರ, ನೈಟು ಟ್ರಾವೆಲ್ ಮಾಡ್ಕೊಂಡು ನೀವು 3ನೇ ತಾರೀಕು ಮಾರ್ನಿಂಗ್ ಬನ್ನಿ. ಸೊ ಗಂಗೋತ್ರಿನೂ ಕೂಡ ನೋಡ್ದಂಗೆ ಆಗುತ್ತೆ, ಮೈಸೂರು ಕೂಡ ಸುತ್ತಾಡ್ದಂಗೆ ಆಗುತ್ತೆ. ಸೊ ಬಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಡಿಪಾರ್ಟ್ಮೆಂಟಲ್ಲಿ 5 ಗಂಟೆ ಒಳಗಡೆ ಬೆಳಗ್ಗೆ ಹೋಗಿ ಸಬ್ಮಿಟ್ ಮಾಡಿ. ಅದಾದಮೇಲೆ ಏನು ಮಾಡಿ ಅಂತಂದರೆ, ಈಗ ಮೈಸೂರಲ್ಲಿ ದಸರಾ ನಡೀತಾ ಇದೆ. ಸರಿನಾ, ನಮ್ಮ ಹೇಳೋಕ್ಕೆ ಮಾತೇ ಸಿಗಲ್ಲ. ಸರಿನಾ, ಎಷ್ಟು ಹೇಳಿದ್ರು ಕಮ್ಮಿನೇ. ಸೊ ಮೈಸೂರಿಗೆ ಬನ್ನಿ, ದಸರಾದು ಈವೆಂಟ್ಸ್ ಎಲ್ಲ ನಡೀತಾ ಇದೆ, ಎಂಜಾಯ್ ಮಾಡಿ. ಲೈಟಿಂಗ್ಸ್ ಚೆನ್ನಾಗಿರುತ್ತೆ. ಒಂದು ದಿನ ಎಲ್ಲ ಫುಲ್ಲು ಮೈಸೂರು ಸುತ್ತಾಡಿ, ಚೆನ್ನಾಗಿದೆ. ಎಷ್ಟೊಂದು ಸಿಟಿ ಲೈಫಲ್ಲಿ ಮುಂದೆ ನೋಡ್ಬೋದೋ ಇಲ್ಲ ನೋಡ್ತೀನಿ ಇಲ್ವೋ ಗೊತ್ತಿಲ್ಲ. ಬಟ್ ನನಗೆ ನನ್ನೂರು ಮಂಡ್ಯ ಮತ್ತು ಮೈಸೂರು, ಮತ್ತು ನಾನು ವರ್ಕ್ ಮಾಡ್ತಿರೋ ಪ್ಲೇಸ್ ಶಿವಮೊಗ್ಗ, ಜೀವನ ತೋರಿಸಿದೂರು ಶಿವಮೊಗ್ಗ. ಲೈಫಲ್ಲಿ ಈ 3 ಊರನ್ನ ಮಾತ್ರ ಯಾವತ್ತೂ ಮರೆಯಲ್ಲ, ಅಷ್ಟು ಹಚ್ಕೊಬಿಟ್ಟಿದ್ದೀನಿ. ಬಟ್ ಮೈಸೂರು ಅನ್ನೋದು ಒಂಥರ ಎಮೋಷನ್. ಅದನ್ನು ಎಷ್ಟು ಹೇಳಿದ್ರು ಅದಕ್ಕೆ ಟೈಮೇ ಸಾಲಲ್ಲ. ಹೇಳ್ತಲ್ವ, ಟೈಮ್ ಸಾಲಲ್ಲ. ಈವನ್ ನಾನು ಮಾತಾಡ್ತಾ ನಿಂತ್ಕೊಳ್ತು ಅಂತಂದರೆ ನಾನು ಸ್ಕೆಲಿಟನ್ ಮಾತಾಡಬೇಕೇನೋ ಅಷ್ಟಿದೆ ಮಾತಾಡೋದು. ಸೊ ಎನಿವೆ ಮಾತಾಡ್ತಾ ಇದ್ದರೆ ಜಾಸ್ತಿನೇ ಇರುತ್ತೆ. ಸೊ ನಾನೇನು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ.
ಒಮ್ಮೆ ಫಾಲೋ ಅಪ್ ಮಾಡಿ, ಸರಿನಾ? ಐ ಹೋಪ್ ಯು ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್.